ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮದಲ್ಲಿ ಹರಿಯೋ ಪಾಪನಾಶಿನಿ ನದಿಯ ಇಕ್ಕೆಲದ ಭೂಮಿ ಸವಕಳಿಯಾಗ್ತಿದೆ. ಇಲ್ಲಿನ ಜಾರುಕುದ್ರು ಅನ್ನೋ ನಡುಗಡ್ಡೆ ಪ್ರದೇಶದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಭೂಪ್ರದೇಶ ನದಿ ಪಾಲಾಗಿದೆ. ತುರ್ತಾಗಿ ಕಲ್ಲಿನ ತಡೆಗೋಡೆ ಮಾಡಿಲ್ಲ ಅಂದ್ರೆ ಸವಕಳಿ ಮತ್ತಷ್ಟು ಜಾಸ್ತಿ ಆಗತ್ತೆ ಅನ್ನೋ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ಪಾಪನಾಶಿನಿ ನದಿಯ ಎರಡೂ ಕಡೆಗಳಲ್ಲಿ ಭೂಮಿ ಸವಕಳಿ ಆಗಿದೆ. ಜಾರುಕುದ್ರು ಪ್ರದೇಶದಲ್ಲಿ ಭೂಪ್ರದೇಶವೇ ನದಿ ಪಾಲಾಗಿದೆ. ಪಾಪನಾಶಿನಿ ನದಿ ನೀರು ಪಾಲಾಗ್ತಾ ಇದೆ. ಅಲ್ಲಿರುವಂತಹ ಭೂಮಿ ಈಗಾಗಲೇ 2 ಎಕರೆಗೂ ಅಧಿಕ ಭೂಮಿ ನದಿ ಪಾಲಾಗಿದೆ. ನದಿಯ ತೀರಕ್ಕೆ ಕಲ್ಲಿನ ತಡೆಗೋಡೆಯನ್ನ ನಿರ್ಮಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ನಡುಗಡ್ಡೆಯ ಗಂಭೀರ ಸಮಸ್ಯೆಯತ್ತ ಬೆಳಕು ಚೆಲ್ಲುವ ಸಲುವಾಗಿ ನಾನೀಗ ಇಲ್ಲಿ ಬಂದು ನಿಂತಿದ್ದೇನೆ. ನಾನು ನಿಂತಿರುವಂಥ ಸೇತುವೆ ಇದು 2018ರಲ್ಲಿ ಆದಂಥ ಸೇತುವೆ, ಜಾರುಕುದ್ರು ಸೇತುವೆ ಅಂತಲೇ ಕರೀತಾರೆ. ಈ ಸೇತುವೆ ಆಗುವವರೆಗೆ ಇಲ್ಲಿನ ನಡುಗಡ್ಡೆ ಭಾಗದ ಜನರಿಗೆ ಸರಿಯಾದ ಸಂಪರ್ಕವೇ ಇರಲಿಲ್ಲ. ಸಾಕಷ್ಟು ಹೋರಾಟಗಳನ್ನು ಮಾಡಿದ ನಂತರ 2018ಕ್ಕೆ ಈ ಸೇತುವೆ ಬಹಳ ವ್ಯವಸ್ಥಿತವಾಗಿ ಆಗಿದೆ. ಆ ನಂತರ ಕೆಲವೊಂದು ಗಂಭೀರ ಸಮಸ್ಯೆಗಳು ಈ ಭಾಗದ ನಡುಗಡ್ಡೆ ಪ್ರದೇಶವನ್ನು ಬಾಧಿಸ್ತಾ ಇರುವಂಥದ್ದು. ಈ ನದಿಯನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಪಾಪನಾಶಿನಿ ನದಿ ಅಂತ ಕರೀತಾರೆ. ಈ ನದಿ ತೀರ ಪ್ರದೇಶದಲ್ಲಿರುವಂತಹ ಜಾರುಕುದ್ರು, ಕುದ್ರು ಅಂದರೆ ತುಳುವಲ್ಲಿ ಕುದ್ರು ಅಂತಾರೆ, ಕನ್ನಡದಲ್ಲಿ ನಡುಗಡ್ಡೆ ಅಂತ ಅನ್ನುವಂಥದ್ದು. ಸುತ್ತಲೂ ನೀರು, ನಡುಭಾಗದಲ್ಲಿ ಭೂಭಾಗ ಇರುವಂತಹ ಪ್ರದೇಶವನ್ನು ಇಲ್ಲಿ ಕುದ್ರು ಅಂತ ಕರೀತಾರೆ. ಈ ಜಾರುಕುದ್ರುವಿನಲ್ಲಿ ಇರುವಂತಹ ಈ ಸಾಲು ಸಾಲು ಮನೆಗಳಲ್ಲಿ ನಮಗೆ ಕಾಣಿಸ್ತಾ ಇವೆ. ಇಲ್ಲಿ ಭೂ ಸವಕಳಿಯಿಂದ ಅಪಾರ ಪ್ರಮಾಣದ ಭೂಮಿ ನಷ್ಟ ಆಗಿದೆ. ಸುಮಾರು 2 ಎಕರೆಯಷ್ಟು ಭೂಮಿಯನ್ನು ಪಾಪನಾಶಿನಿ ನದಿ ನುಂಗಿ ನೀರು ಕುಡಿದಿದೆ ಅನ್ನುವಂಥದ್ದು. ಈಗ ಏನು ನಮಗೆ ಅಲ್ಲಿ ತೀರ ಪ್ರದೇಶದಲ್ಲಿ ತೆಂಗಿನ ಮರಗಳೆಲ್ಲ ಕಾಣ್ತಾ ಇವೆಯಲ್ಲ, ಅವೆಲ್ಲ ತೆಂಗಿನ ತೋಟಗಳಾಗಿತ್ತು. ಒಂದೊಂದು ಮನೆಯಿಂದ ಸುಮಾರು 7-8 ಸೆಂಟ್ಸ್ನಷ್ಟು ಭೂಮಿ ಈ ನದಿಯ ಪಾಲಾಗಿ ಬಿಟ್ಟಿದೆ. ಅಂದರೆ ಇಲ್ಲಿ ಬರುವಾಗ ಈ ಪಾಪನಾಶಿನಿ ನದಿ ಬಹಳ ವಿಪರೀತವಾದ ವೇಗದಿಂದ ಹರಿಯುತ್ತೆ. ನಮಗೆ ಆ ಎಂಡ್ ಪಾಯಿಂಟಲ್ಲಿ ಏನು ಕಾಣ್ತಾ ಇದೆ ಅವೆಲ್ಲ ರೆಸಾರ್ಟ್ಗಳನ್ನು ಕಾಣ್ತಾ ಇವೆ. ಅದರ ಇನ್ನೊಂದು ಮಗ್ಗುಲಲ್ಲಿ ಇರುವಂಥದ್ದು ಸಮುದ್ರ. ಆ ಸಮುದ್ರವನ್ನು ಸೇರುವ ಒಂದು ಆತುರದಲ್ಲಿ ಬರುವಂತಹ ಪಾಪನಾಶಿನಿ ನದಿ ಆಸುಪಾಸಿನ ನದಿಯ ಆಸುಪಾಸು ಬರುವಂತಹ ಎಲ್ಲ ಭೂಭಾಗವನ್ನು ಒಂದು ರೀತಿಯಲ್ಲಿ ಆಪೋಷಣ ತೆಗೆದುಕೊಂಡು ಹರಿದು ಸಮುದ್ರವನ್ನು ಸೇರ್ತಾ ಇರೋದು. ವರ್ಷದಿಂದ ವರ್ಷಕ್ಕೆ ಈ ರೀತಿಯ ಭೂ ಸವಕಳಿ ಜಾಸ್ತಿ ಆದ ಪರಿಣಾಮ ಇಲ್ಲಿನ ಮನೆಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. ಉಳಿದಂಥ ಭೂಮಿಯಲ್ಲಾದರೂ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಯಾಕಂದರೆ ಈಗಾಗಲೇ ನಾವು ಬದುಕುತ್ತಾ ಇದ್ದ ಭೂಮಿಯೆಲ್ಲ ನದಿ ಪಾಲಾಗಿಬಿಟ್ಟಿದೆ. ಉಳಿದ ಭೂಮಿಯನ್ನಾದರೂ ನಮಗೆ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಬೇಡಿಕೆ. ಇಲ್ಲಿನ ಹೂಳನ್ನು ತೆಗೆದು ತಡೆಗೋಡೆಯನ್ನು ಮಾಡಬೇಕು. ಯಾವ ರೀತಿ ತಡೆಗೋಡೆ ಅಂದರೆ ಇನ್ನೊಂದು ಮಗ್ಗುಲಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಮಗ್ಗುಲಲ್ಲಿ ಹೇಗೆ ಕಲ್ಲಿನ ತಡೆಗೋಡೆಯನ್ನು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ. ಈ ರೀತಿಯ ತಡೆಗೋಡೆಯನ್ನು ಮಾಡಿದರೆ ಭೂಮಿ ಸವಕಳಿ ನಿಲ್ಲುತ್ತೆ ಅಂತ. ಸೊ ಆ ಒಂದು ಹೂಳನ್ನು ತೆಗೆದು ಈ ರೀತಿ ವ್ಯವಸ್ಥಿತವಾಗಿ ಕಲ್ಲಿನ ತಡೆಗೋಡೆಗಳನ್ನು ಮಾಡಿಕೊಟ್ರೆ ನಮ್ಮ ಭೂಮಿ ಸ್ವಲ್ಪ ಮಟ್ಟಿಗೆ ಉಳಿಯುತ್ತೆ, ನಾವು ಬದುಕಬಹುದು ಅನ್ನುವಂಥ ಒಂದು ಆಶಾವಾದದಲ್ಲಿ ಇಲ್ಲಿನ ಜನಗಳಿದ್ದಾರೆ. 10-18 ಮನೆಗಳಿವೆ. ಬಹಳ ಬೇಡಿಕೆಯ ನಂತರ, ಸಾಕಷ್ಟು ಹೋರಾಟ ಮಾಡಿದ ನಂತರ ಈ ಸೇತುವೆ ಆಗಿರುವಂಥದ್ದು. ಈ ಸೇತುವೆ ಮಾಡುವ ಸಂದರ್ಭದಲ್ಲೂ ಹಾಗೆ ಇದರ ಅಡಿಪಾಯದಲ್ಲಿ ಏನು ಮಣ್ಣಿನ ರಾಶಿಯನ್ನು ಹಾಕಿರ್ತಾರೆ ಸೇತುವೆ ನೀರಿನ ಹರಿವಿಗೆ ತಡೆಗಟ್ಟುವುದಕ್ಕಾಗಿ. ಸೊ ಅದನ್ನು ಕೂಡ ಸಂಪೂರ್ಣವಾಗಿ ತೆಗೆಯುವುದಕ್ಕೆ ಟೆಕ್ನಿಕಲಿ ಸಾಧ್ಯ ಆಗಿರಲಿಲ್ಲ. ಸೊ ನಮಗೆ ಅಲ್ಲಿ ಮಣ್ಣಿನ ದಿಬ್ಬಗಳೆಲ್ಲ ಕಾಣ್ತಾ ಇದೆ ನೋಡಿ. ಈ ರೀತಿಯ ದಿಬ್ಬಗಳು ಕೂಡ ನೀರಿನ ಹರಿವಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಹರಿದು ಹೋಗುವಂಥ ನೀರು ಭೂಮಿಯನ್ನು ಕೂಡ ಕೊಚ್ಚಿ ತೆಗೆದುಕೊಂಡು ಹೋಗುವಂಥದ್ದು. ಸುಮಾರು 2 ಕಡೆಗಳಲ್ಲಿ ಮಣ್ಣನ್ನು ತೆಗೆದು ದೋಣಿಗಳ ಸಂಚಾರಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಉಳಿದ ಭಾಗದಲ್ಲಿ ಇದೇ ರೀತಿ ಮಣ್ಣಿನ ಒಂದು ದಿಬ್ಬಗಳು ಇವೆ. ಇದನ್ನು ಕೂಡ ತೆರವು ಮಾಡಬೇಕು, ಹೂಳನ್ನು ಕೂಡ ತೆರವು ಮಾಡಬೇಕು ಅಂತ. ಈ ಭಾಗದ ಬಲಭಾಗದಲ್ಲಿ ನೋಡಿದರೆ ಅಲ್ಲಿ ದೋಣಿ ಎಲ್ಲ ನಿಂತದ್ದು ಹಿಂದೆ ಭೂ ಪ್ರದೇಶವೇ ಆಗಿತ್ತು. ಈಗ ಅಲ್ಲಿಗೆ ನೀರು ನುಗ್ಗಿ ಭೂಮಿ ಸವಕಳಿಯಾಗಿ ಸಂಪೂರ್ಣ ಖಾಸಗಿ ಭೂಮಿಗಳು ನದಿ ಪಾಲ ಆಗ್ತಾ ಇದೆ. ಸೊ ನಮಗೆ ಮಳೆಗಾಲದಲ್ಲಿ ಬದುಕುವುದಕ್ಕೂ ಆತಂಕ ಆಗ್ತದೆ ಅನ್ನುವಂಥ ಒಂದು ಟೆನ್ಷನ್ನಲ್ಲಿ ಇಲ್ಲಿಯ ಜನ ಇದ್ದಾರೆ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭದಲ್ಲಿ ಸಮುದ್ರದಲ್ಲಿ ಅಬ್ಬರ ಜಾಸ್ತಿ ಇರುತ್ತೆ. ಆಗ ನೀರಿನ ಮಟ್ಟವೂ ಕೂಡ, ನದಿ ನೀರಿನ ಮಟ್ಟವೂ ಜಾಸ್ತಿ ಆಗುತ್ತೆ. ನದಿ ನೀರಿನ ಮಟ್ಟ ಜಾಸ್ತಿ ಆದಾಗ ಭೂ ಸವಕಳಿ ಅತಿ ಹೆಚ್ಚಾಗಿ ಆಗುವಂಥದ್ದು. ತಡೆಗೋಡೆ ಬಹಳ ಬೇಗ ಇಲ್ಲಿ ಆಗಬೇಕು ಅಂತ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.